ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ದೇಶದೆಲ್ಲೆಡೆ ಬಕ್ರೀದ್ ಹಬ್ಬ ಆಚರಣೆ, ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ. ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ. ಮೈಸೂರು ವೀರಶೈವ ಲಿಂಗಾಯತ್ ಭವನಕ್ಕೆ 1 ಕೋಟಿ ನೆರವು. ಸುದ್ದಿಯ ವಿವರಗಳು. ದೇಶದೆಲ್ಲೆಡೆ ಶನಿವಾರ ಪವಿತ್ರ ಬಕ್ರೀದ್ ಹಬ್ಬವನ್ನು ಆಚರಿಸಲಾಯಿತು. ಮುಸ್ಲಿಂ ಬಾಂಧವರಿಂದ ಬೆಳಗ್ಗೆ 9 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ಮಕ್ಕಳು, ಯುವಕರು, ಹಿರಿಯ ನಾಗರಿಕರು ಎಲ್ಲರೂ ಸೇರಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಅದೇ ರೀತಿ ಬೀದರ್ನ ಚಿದ್ರಿ ಬಸ್ ಸ್ಟ್ಯಾಂಡ್ ಎದುರಿಗಿನ ಈದ್ಗಾದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಬಕ್ರೀದ್ ಹಬ್ಬವನ್ನು ತ್ಯಾಗ ಬಲಿದಾನದ ಸಂಕೇತ ಎಂದು ಹೇಳಲಾಗುತ್ತದೆ. ದೇಶದೆಲ್ಲೆಡೆ ಶಾಂತಿಯೊಂದಿಗೆ ಸಮಾಜದಲ್ಲಿ ಸ್ನೇಹ, ಸೌಹಾರ್ದತೆ ಮೂಡಲಿ ಎಂಬುದು ಪ್ರಾರ್ಥನೆಯ ಉದ್ದೇಶವಾಗಿರುತ್ತದೆ ಎನ್ನುತ್ತಾರೆ. ಈ ಸಂದರ್ಭದಲ್ಲಿ ಅಬ್ದುಲ್ ಮಜೀದ್, ಅಫ್ತಾಬ್ ಅಹಮದ್, ಅನ್ವರ್ ಸಾಬ್ ಮುಲ್ಲಾನಾ, ಇಬ್ರಾಹಿಂ ಸಾಬ್ ಶರೀಕರ್, ಬಾಬಾ ಶರೀಕರ್, ಅಜೀಜ್ ಖಾನ್, ರಿಯಾಜ್ ಚಿದ್ರಿ, ಮುಖ್ತಾರ್ ಶರೀಫ್, ಕಮರುದ್ದೀನ್ ಕಾಂಟ್ರಾಕ್ಟರ್, ಸೌದ್ ಶರೀಕರ್, नावी शरीकर उपस्थित महबूब के वादे के मुताबिक उस कुर्बानी के जानवर पर जितने बाल होते हैं, एक एक बाल के इवज में अल्लाह कुर्बानी देने वालों को अल्लाह उतना अजर सवाब अता फरमा। अल्लाह उस कुर्बानी की बरकत से अल्लाह तमाम के घरों में अपने खास रहमतों की अल्लाह बरकतों की बारिश बरसा दे। अल्लाह जिन हजरात ने जिन जिन घरों में कुर्बानियां दी जा रही हैं, अल्लाह तमाम के घरों में अपने खास रहमतों की बरकतों की बारिश बरसा दे। अल्लाह तमाम के जायज मुरादों को पूरा फरमा दे। अल्लाह जायज मुरादों को पूरा फरमा दे। अल्लाह सारे आलम के अल्लाह मुसलमानों की, ईमान वालों की अन्ना वग़फिर लना वरहमना अंत मौलाना फंसुरना अलल कौमिल काफिरीन या अरहमर राहिमीन या अकरमुल अकरमीन या रब्बल आलमीन। अल्लाह हम सब के आज के इस नमाज ईद उल अज़हा को जिदरी की ईदगाह में अदा करने को बेहद कबूल मंजूर फरमा। अल्लाह हमारी आज की इबादत को, नमाज को बेहद कबूल मंजूर फरमा। अल्लाह हम सब पर रहम का, करम का, आफियत का मामला फरमा। अल्लाह हम सब के सलाम अलैका अस्सलामुअलैकुम वरहमतुल्लाहि वबरकातुहू। अल्हम्दुलिल्लाह, मैं इस ईद उल अज़हा की मुबारकबाद, इस मुबारक मौके पर तमाम उम्मत मुसलमा को और तमाम बिरादरान इस्लाम को ईद उल अज़हा की मुबारकबाद पेश करता हूँ और उम्मीद करता हूँ कि ऐसे मुबारक दिन की बरकत से बाहमी मोहब्बतों को, इत्तेफाक को, इत्तेहाद को बढ़ावा देंगे और मुखालिफतों को, नफरतों को ख़त्म फरमा देंगे। अल्लाह से दुआ है कि अल्लाह ताला इस मुबारक दिन की बरकत से सारे आलम के अंदर चैन सुकून का माहौल बनाए और खुसूसी तौर पर हमारे मुल्क हिंदुस्तान में अमन और सुकून का, आराम और राहत का जरिया बनाए। ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿ ನಿರ್ಲಕ್ಷ್ಯ ಸಲ್ಲದು. ಉತ್ತಮ ಚಿಕಿತ್ಸೆ ನೀಡಿ ಮಾತ್ರೆ ಔಷಧಗಳನ್ನು ವೈದ್ಯರು ರೋಗಿಗಳಿಗೆ ವಿತರಿಸಬೇಕು. ಮಾತ್ರೆ ಔಷಧಗಳು ದಾಸ್ತಾನಿದ್ದರೂ ಹೊರಗಿನ ಮೆಡಿಕಲ್ ಸ್ಟೋರ್ಗಳಿಗೆ ಬರೆದುಕೊಟ್ಟರೆ ಅಂತಹ ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದರ್ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರದ ಬೇಮುಲ್ಖೇಡ ಗ್ರಾಮದಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಗರ್ಭಿಣಿ ಮಹಿಳೆ ಹೆರಿಗೆ ಬಳಿಕ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದಾರೆ ಎಂದು ಸುದ್ದಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿ ಆಸ್ಪತ್ರೆ ವ್ಯವಸ್ಥೆ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿದರು.
ದಿನಾಂಕ 2ರಂದು ಹೆರಿಗೆಗಾಗಿ ದಾಖಲಾಗಿದ್ದ ಮಹಿಳೆ ವೈದ್ಯರ ನಿರ್ಲಕ್ಷ್ಯತನದಿಂದ ಮೃತಪಟ್ಟಿದ್ದಾರೆ ಎಂದು ಆರೋಪದ ಹಿನ್ನೆಲೆಯಲ್ಲಿ ಬೇಮುಳ್ಕಡ ಗ್ರಾಮದ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಅವರು ಗುರುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಸಮಾಧಾನ ವ್ಯಕ್ತಪಡಿಸಿದರು. ಬೇಮುಳ್ಕಡ ಗ್ರಾಮದ ನಿವಾಸಿ ಮಹಾನಂದ ವೀರಪ್ಪ ಡಾಲಿ ಮೃತ ದುರ್ದೈವಿ ಮಹಿಳೆ. ಹೆರಿಗೆಗಾಗಿ ಬೇಮುಳ್ಕಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು ಡೆಲಿವರಿ ಸಹ ಆಗಿ ಹೆಣ್ಣು ಮಗುವಿಗೆ ಜನಿಸಿದೆ. ಬಳಿಕ ರಕ್ತಸ್ರಾವ ಆಗುತ್ತಿದ್ದ ಕಾರಣ ಇಲ್ಲೇ ಚಿಕಿತ್ಸೆ ನೀಡಿದ್ದು, ಆದರೂ ರಕ್ತಸ್ರಾವ ನಿಲ್ಲದ ಕಾರಣ ಬೀದರ್ಗೆ ಶಿಫಾರಸು ಮಾಡಿದ್ದು, ಸಮಯಕ್ಕೆ ಆಂಬ್ಯುಲೆನ್ಸ್ ಇಲ್ಲದ ಕಾರಣ ಖಾಸಗಿ ವಾಹನದಲ್ಲಿ ಬೀದರ್ಗೆ ಸಾಗಿಸುತ್ತಿದ್ದ ದಾರಿ ಮಧ್ಯೆ ಮಹಿಳೆ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಡೆಲಿವರಿ ಆದ ಮೇಲೆ ರಕ್ತಸ್ರಾವ ನಿಲ್ಲದ ಸಮಯದ ತಡವಾಗಿ ಮತ್ತು ಸಮಯಕ್ಕೆ ಆಂಬ್ಯುಲೆನ್ಸ್ ಇಲ್ಲದೆ ತಡವಾಗಿ ಮಹಿಳೆ ಮೃತಪಟ್ಟಿದ್ದಾಳೆಂದು ಮೃತರ ಸಂಬಂಧಿಕರ ಆರೋಪವಾಗಿದೆ. ಈ ಹಿನ್ನೆಲೆಯಲ್ಲಿ ಶಾಸಕರಾದ ಡಾ ಶೈಲೇಂದರ್ ಬೆಲ್ದಾಳೆ ಅವರು ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. इसके ऊपर दवाखाना वाले छोटे छोटे बात नहीं करता, बड़ा ऑपरेशन करना नहीं आपको यहाँ। जो बेसिक नीड है पेशेंट को ನಾವು ಕೊಟ್ಟಿದ್ದಲ್ಲ ಮೈಸೂರು ನಗರದ ವೀರಶೈವ ಲಿಂಗತ್ ಭವನ ನಿರ್ಮಾಣ ಕಾರ್ಯಕ್ಕೆ ಅಖಿಲ ಭಾರತ ವೀರಶೈವ ಲಿಂಗತ್ ಮಹಾಸಭೆ ವತಿಯಿಂದ 1 ಕೋಟಿ ನೆರವನ್ನು ನೀಡಲಾಗಿದ್ದು, ಇಂದು ಮಹಾಸಭೆಯ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿರುವ ಸಚಿವ ಈಶ್ವರ್ ಖಂಡ್ರೆ ಈ ಮೊತ್ತದ ಚೆಕ್ ಅನ್ನು ಸ್ಥಳೀಯ ಘಟಕದ ಅಧ್ಯಕ್ಷರಾದ ಹಿನ್ನಾಕಲ್ ಬಸವರಾಜ್ ಅವರಿಗೆ ಹಸ್ತಾಂತರ ಮಾಡಿದರು. ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಈ ಪೈಕಿ 50 ಲಕ್ಷ ಮೊತ್ತವನ್ನು ಸದಸ್ಯತ್ವ ಮೊತ್ತದ ಶೇಕಡಾ 90% ಅನುಪಾತದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ನೇರವಾಗಿ ಬಳಸಲಾಗುತ್ತದೆ ಮತ್ತು ಉಳಿದ 50 ಲಕ್ಷವನ್ನು ಬಡ್ಡಿ ರಹಿತ ಸಾಲವಾಗಿ ನೀಡಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಭವನ ನಿರ್ಮಾಣಕ್ಕೆ ಮಹಾಸಭಾ ಆರ್ಥಿಕ ನೆರವು ನೀಡುತ್ತಿರುವುದು ಅಭಿಮಾನವಿದೆ ಎಂದರು. ಈ ಸಂದರ್ಭದಲ್ಲಿ ಉದ್ದೇಶಿತ ಭವನದ ನಕ್ಷೆಯನ್ನು ಖಂಡ್ರೆ ಪರಿಶೀಲಿಸಿದರು. ಕೇದಾರ್ನಾಥಕ್ಕೆ ತೆರಳುತ್ತಿದ್ದ ಹೆಲಿಕಾಪ್ಟರ್ ಶನಿವಾರ ಉತ್ತರಾಖಂಡದ ಸಿರ್ಸಿ ಹೆಲಿಪ್ಯಾಡ್ನಿಂದ ಟೇಕ್ ಆಫ್ ಆಗುವ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು, ನಂತರ ರುದ್ರಪ್ರಯಾಗ್ ಜಿಲ್ಲೆಯ ಹೆದ್ದಾರಿಯಲ್ಲೇ ತುರ್ತು ಭೂಸ್ಪರ್ಶ ಮಾಡಿದೆ. ವಿಮಾನದ ಒಂದು ಭಾಗವು ಕೆಳಗೆ ರಸ್ತೆಯಲ್ಲಿ ಪಾರ್ಕ್ ಮಾಡಲಾಗಿದ್ದ ಕಾರಿಗೆ ತಗುಲಿದ್ದು ಕಾರು ಜಂಗಕೊಂಡಿದೆ. ಪೈಲಟ್ ಸೇರಿದಂತೆ ಖಾಸಗಿ ಹೆಲಿಕಾಪ್ಟರ್ನಲ್ಲಿದ್ದ ಎಲ್ಲ 6 ಜನ ಸುರಕ್ಷಿತರಾಗಿದ್ದಾರೆ ಎಂದು ವರದಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಚಾರ್ಧಾಮ್ ಮಾರ್ಗದಲ್ಲಿ ಹೆಲಿಕಾಪ್ಟರ್ ಅಪಘಾತಗಳು ಹೆಚ್ಚುತ್ತಿದ್ದು, ಕಳೆದ ತಿಂಗಳು ಮೇ 8ರಂದು ಉತ್ತರಕಾಶಿಯಲ್ಲಿ ನಡೆದ ಹೆಲಿಕಾಪ್ಟರ್ ಅಪಘಾತದಲ್ಲಿ ಪೈಲಟ್ ಸೇರಿದಂತೆ 6 ಯಾತ್ರಿಕರು ಸಾವನ್ನಪ್ಪಿದರು. ಏರ್ಟ್ರಾನ್ಸ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ಹೆಲಿಕಾಪ್ಟರ್ ಉತ್ತರಕಾಶಿಯ ಗಂಗಾನಿಯಲ್ಲಿ ಅಪಘಾತಕ್ಕೀಡಾಗಿತ್ತು. ಕ್ರಿಸ್ಟಲ್ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ಸೇರಿದ ಈ ಹೆಲಿಕಾಪ್ಟರ್ AW119 ರುದ್ರಪ್ರಯಾಗ್ ಜಿಲ್ಲೆಯ ಬಡಾಸು ಪ್ರದೇಶದ ಹೆಲಿಪ್ಯಾಡ್ನಿಂದ ಮಧ್ಯಾಹ್ನ 12:52ಕ್ಕೆ ಹೊರಟಿತು. ಆದರೆ ಟೇಕ್ ಆಫ್ ನಂತರ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು, ಪೈಲಟ್ ಹೆದ್ದಾರಿಯಲ್ಲಿಯೇ ತುರ್ತು ಲ್ಯಾಂಡಿಂಗ್ ಮಾಡಿದ್ದಾರೆ. ಹೀಗಾಗಿ ರಸ್ತೆಯಲ್ಲಿ ನಿಂತಿದ್ದ ಕಾರಿಗೆ ಹೆಲಿಕಾಪ್ಟರ್ನ ಬಾಲ ತಗುಲಿದೆ ಎಂದು ಮೂಲವೊಂದು ತಿಳಿಸಿದೆ. ಕಾರು ಕೂಡ ನಜ್ಜುಗುಜ್ಜಾಗಿದೆ ಎಂದು ಅವರು ಹೇಳಿದ್ದಾರೆ.
कहाँ पे? मैं तो भाग गया था अंदर, लेकिन मैं आपको इसीलिए तो ಈ ವಿಶ್ವ ಆಹಾರ ಸುರಕ್ಷತಾ ದಿನದಂದು ಪ್ರತಿಯೊಬ್ಬ ಭಾರತೀಯನು ಉಪ್ಪು ಸೇವನೆ, ಸಂಸ್ಕರಿಸಿದ ಆಹಾರದ ಮತ್ತು ತೈಲ ಸೇವೆಯನ್ನು 10% ಕಡಿಮೆ ಮಾಡುವ ಪ್ರತಿಜ್ಞೆ ಮಾಡಬೇಕು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಹೇಳಿದರು. ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯಲ್ಲಿ ನಿಮ್ಹಾನ್ಸ್ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆಯೋಜಿಸಿದ್ದ ವಿಶ್ವ ಆಹಾರ ಸುರಕ್ಷತಾ ದಿನ ಕಾರ್ಯಕ್ರಮದಲ್ಲಿ ನಡ್ಡಾ ಮಾತನಾಡಿದ ಅವರು, ಸರಿಯಾದ ಆಹಾರವನ್ನು ಸೇವಿಸುವ ಬಗ್ಗೆ ಜಾಗೃತಿ ಮೂಡಿಸುವುದು ನಮ್ಮ ಸಾಮೂಹಿಕ ಜವಾಬ್ದಾರಿಯಾಗಿದೆ ಎಂದರು. ಪ್ರತಿ ವರ್ಷ ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಸ್ಪಷ್ಟ ಕರೆಯನ್ನು ನಾವು ಸ್ವೀಕರಿಸಬೇಕು. ಕನಿಷ್ಠ ನಮ್ಮ ಸ್ವಂತ ಮನೆಗಳಲ್ಲಿ ಎಣ್ಣೆ ಮತ್ತು ಉಪ್ಪಿನ ಸೇವನೆಯನ್ನು 10% ಕಡಿಮೆ ಮಾಡಲು ಸಾಧ್ಯವಾಗುವಂತೆ ನೋಡಿಕೊಳ್ಳಬೇಕು. ಇದು ಅಗತ್ಯವಾಗಿದೆ. ಸಂಸ್ಕರಿಸಿದ ಆಹಾರಗಳನ್ನು ಗರಿಷ್ಠವಾಗಿ ಕಡಿಮೆ ಮಾಡುವಂತೆ ನಾವು ನೋಡಿಕೊಳ್ಳಬೇಕು ಎಂದು ನಡ್ಡಾ ಸಲಹೆ ನೀಡಿದ್ದಾರೆ. The India's diabetes study says that if from 2008 to 2020, this study was done by ICMR, the obesity in India, urban, it has increased by 39.6%. And in rural area, most astonishing that our rural area is now also facing the same problem, and the obesity has increased to 23.1%. We have to understand how our food habits are changing, and so we have to see to it. And it is also projected that 1/3 of the population will be, by 2050, will be obese. So this is one thing which we should keep in mind, and we should also be very careful about it. The causes of obesity everybody knows, but I'll just share with you that the ultra-processed foods are also very responsible for the causes of obesity. It reduces the physical activity. It brings, because of the lack of awareness, we don't have the balanced food, and so a lot of problems also erupt in the body that we have to understand. In urban areas, the processed foods is on increase. So this also we have to understand, that we have to, as you saw the video just now, how we have to see to it that we reduce the processed food and eat safe, what we are like to. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.